ನಮಸ್ಕಾರ ಎಂ ಬಿ ಪಾಟೀಲ್ರೆ. ಏನು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ರಿ. ನಾವು ಎಷ್ಟೇ ಬಾರಿ ಧರಣಿ ಮಾಡಿದ್ರು ನಿಮ್ಮ ಹತ್ರ ಬಂದು ಮನವಿ ಮಾಡಿಕೊಂಡ್ರು ಇನ್ನು ಯಾವತ್ತೂ ನೋಟಿಸ್ ಕೊಡೋದಿಲ್ಲ ಅಂತೇಳಿ ನಮ್ಮ ಸ್ಥಳೀಯ ಶಾಸಕ ಶಿವಣ್ಣರ ಎದುರಲ್ಲಿ ಆಶ್ವಾಸನೆ ಕೊಟ್ಟು ಅದಾಗಿಯೂ ಒಂದು 850 ಎಕರೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಿನ್ನೆಲ್ಲ ಮೊನ್ನೆ ಆಗಸ್ಟ್ 4ನೇ ತಾರೀಕು ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿದೆ ನೋಟಿಸು. ನಿಮ್ಮ ನೋಟಿಸ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮ್ಮ ಜಮೀನನ್ನ ನಮ್ಮ ಹತ್ರನೇ ಎತ್ಕೊಂತೀವಿ ಅಂತೇಳಿ ನಿಮ್ಮ ಕಾನೂನು ಬಾಹಿರ ನೋಟಿಸ್ಗೆ ನಮ್ಮ ರೈತರ ರಿಯಾಕ್ಷನ್ ನೋಡ್ಕೊಂಬಿಡಿ. ಇವತ್ತಿಲ್ಲಿ ನೀವು ಕೊಟ್ಟಿರೋ ನೋಟಿಸ್ನ ಉರಿಸಿದ್ದೀವಿ. ಹಿಂಗೆ ಕಾನೂನು ಬಾಹಿರವಾಗಿ ನೀವೇನಾದರೂ ಮಾಡಿದ್ರೆ ನಾವು ಆ ನೋಟಿಸ್ ತಗೊಂಡು ರಾಜ್ಯ ಪೂರ್ತಿ ನಿಮ್ಮ ಮನೆ ಮುಂದೆನೂ ಬೆಂಕಿ ಹಾಕ್ತೀವಿ, ವಿಧಾನಸೌಧ ಮುಂದೆನೂ ಆ ನೋಟಿಸ್ಗಳಿಗೆ ಬೆಂಕಿ ಹಾಕ್ತೀವಿ. ಸೊ ನಿಮ್ಮ ನೋಟಿಸ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮ್ಮ ಭೂಮಿ ನಮ್ಮ ಹತ್ರನೇ ಇಟ್ಕೊತೀವಿ. ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರಗಳಿಗೆ, ರೈತ ವಿರೋಧಿ ನೀತಿಗಳಿಗೆ, ಫಲವತ್ತಾದ ಭೂಮಿಗಳನ್ನು ಕಬಳಿಸುತ್ತಿರುವ ಸರ್ಕಾರಗಳಿಗೆ, ಭೂಗಳ ಅಧಿಕಾರಿಗಳಿಗೆ, ಭ್ರಷ್ಟ ಕೆಎಐಡಿಬಿ ಅಧಿಕಾರಿಗಳಿಗೆ, ರೈತ ವಿರೋಧಿ ಕಾನೂನುಗಳಿಗೆ, ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ, ರೈತ ವಿರೋಧಿ ನೀತಿಗಳಿಗೆ, ರೈತ ವಿರೋಧಿ ಕಾನೂನುಗಳಿಗೆ, ರೈತ ವಿರೋಧಿ ಭ್ರಷ್ಟ ಸರ್ಕಾರಗಳಿಗೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತರನ್ನು ಒಕ್ಕಲೆಬ್ಬಿಸಿ ಓಡಿಸುತ್ತಿರುವ ಸರ್ಕಾರಗಳಿಗೆ, ರೈತ ವಿರೋಧಿ ಕೆಎಐಡಿಬಿ ಅಧಿಕಾರಿಗಳಿಗೆ, ಕೆಎಐಡಿಬಿ ಭ್ರಷ್ಟ ಅಧಿಕಾರಿಗಳಿಗೆ, ರೈತ ವಿರೋಧಿ ನೀತಿ